ವಿನಾಯಕನಿಗೆ ಆನೆಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಕೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಕೇಳುವೆ. ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನಕ್ಕೆ ಇಟ್ಟಳು. ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನಕ್ಕೆ ಇಟ್ಟಳು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು. ಕಾವಲಿರು ಎಂದಳು ಗೌರಿ ಮೊದಲಿಂದ. ಕಾವಲಿರು ಎಂದಳು ಗೌರಿ ಮೊದಲಿಂದ. ಹೇಳು ಕಥೆ ಹೇಳುವೆ ಕೇಳಿ ಕಥೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿ ಕಥೆ ಹೇಳುವೆ. ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ. ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ. ಒಳಗೆ ಬಿಡೆನು ಇಲ್ಲೇ ಇಲ್ಲಿ ಎಂದು ಕಂದ ಎನ್ನಲು ಹೊರಗೆ ಉಕ್ಕಿ ಬಂದು ಆಗ ಕೋಪದ ಹೊನಲು. ಕೋಪದ ಹೊನಲು. ಶೂಲ ತೆಗೆದು ನಿಂತನು ತ್ರಿಪುರಾರಿ. ವಂದನ ತಲೆ ಕತ್ತರಿಸಿದ ಕಾಮ ಸಂಹಾರಿ. ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ. ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು. ಒಂದು ತಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು. ಒಂದು ತಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು.
ಮೊದಲ ಪೂಜೆಯೆಂದು ನಿನಗೆ ಎಂದನು ಗಣಗಡಿಗೆ ನಾಯಕ ನೀ ಎಂದು ಶಿವನು ನುಡಿದನು ಅಂದಿನಿಂದ ಕಂದನಾದ ದೈವ ಗಣನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಶಿವನಾಟ್ಯಾಲಯ ತಂಡದವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನೆನಪಿನ ಕಾಣಿಕೆ. ನೃತ್ಯ ಮಾಡಿದಂಥ ಮಕ್ಕಳೆಲ್ಲ ವೇದಿಕೆ ಮೇಲೆ ಬರಬೇಕು. ಶ್ರೀ ಜ್ಯೋತಿ ಕಲ್ಚರಲ್ ಅಕಾಡೆಮಿ ಶ್ರೀ ಪ್ರಭಾ ಮಹೇಂದರ್ ತಂಡದವರು, ಹಾಗೆ ಗೆಜ್ಜೆನಾದ ಅಕಾಡೆಮಿ ಭುವನ ತಂಡದವರು. ತ್ರಿಲೋಚನಾ ಡ್ಯಾನ್ಸ್ ಕ್ಲಾಸ್ ಮಕ್ಕಳು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಎವ್ರಿಡೇ ಮಿಲೆಟ್ ಅಂದ್ರೆ ಎವ್ರಿಡೇ ಮಿಲೆಟ್ ಕಂಪನಿಯಿಂದ ಬಂದಿದೆ. ಉತ್ತಮ ಪೋಷಕಾಂಶಭರಿತ ಆಹಾರ, ನಿಮಿಷ ಮಾತ್ರದಲ್ಲಿ ತಯಾರಿಸಬಹುದಾದಂತಹ ಆಹಾರ, ಮಿನಿಟ್ ಮಾಲ್ಸ್ ಫಾರ್ 1 to 100 ಇಯರ್ಸ್ ಮತ್ತು ಎನರ್ಜೆಟಿಕ್ ಡ್ರಿಂಕ್, ಡಯಾ ಕೇರ್ ಫಾರ್ ಡಯಾಬಿಟಿಸ್. ತಯಾರಿಸಲು ತುಂಬಾ ಸುಲಭ. ಜಸ್ಟ್ ಬಿಸಿ ಹಾಲಿಗೆ ಪೌಡರ್ ಸೇರಿಸಿ ಮಿಕ್ಸ್ ಮಾಡಿ ಕುಡಿಯಬಹುದು. ವೃದ್ಧರು, ಸಮಯವಿಲ್ಲದ ಮಹಿಳೆಯರು ನಿಮಿಷ ಮಾತ್ರದಲ್ಲಿ ತಯಾರಿಸಬಹುದಾದಂಥ ಪೋಷಕಾಂಶಗಳ ಖಜಾನೆಯಾಗಿದೆ. ಇದರಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್, ಫೈಬರ್, ಐರನ್ ಭರಿತ ಆಹಾರವಾಗಿದ್ದು ಮಾಡಲು ಸುಲಭವಾಗಿದ್ದು ನುರಿತ ಆಹಾರ ತಜ್ಞರಿಂದ ತಯಾರಾದ ಆಹಾರವಾಗಿದೆ. ಒಮ್ಮೆ ಇದನ್ನು ಉಪಯೋಗಿಸಿ ನೋಡಿ, ನೀವೇ ಹೇಳುತ್ತೀರಾ ಥ್ಯಾಂಕ್ಸ್ ಟು ಎವ್ರಿಡೇ ಮಿಲೆಟ್ ಅಂತ. ಹಾಗೆ ಶ್ರೀನಿಧಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಭಕ್ತಿಗೀತೆಯನ್ನು ಹೇಳಿದಂತಹ ಶ್ರೀನಿಧಿ ಅವರು ಕೂಡ ವೇದಿಕೆ ಮೇಲೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಗೆಜ್ಜೆನಾದ ನೃತ್ಯ ಮಂದಿರ ಭುವನ ತಂಡದವರಿಂದ